ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಸಾಮಾನ್ಯ ಚುನಾವಣೆ ಹತ್ತಿರ ಬಂದಾಗ ರಾಜಕಾರಣಿಗಳು ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಬೇಕು ಅನ್ನುವ ಇಚ್ಛೆಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆದ್ರೆ ಶಿವನಗೌಡ ನಾಯಕರು ಶಾಸಕರಲ್ಲ, ಸಚಿವರು ಅಲ್ಲ. ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಸಹ ಸಮಾಜಮುಖಿಯಾಗಿ ಕಾರ್ಯಕ್ರಮ ನಡೆಸಬೇಕು, ಸರ್ವಧರ್ಮ ವಿವಾಹವನ್ನ ನಡೆಸಬೇಕು, ಅದು ಕೂಡ ಎಲ್ಲ ಧರ್ಮದ ಗುರುಗಳನ್ನ ಇಲ್ಲಿ ಕರೆಸಿ ಈ ಒಂದು ಭವ್ಯ ಕಾರ್ಯಕ್ರಮನ ನೆರವೇರಿಸಬೇಕು ಅನ್ನುವ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರುತ್ತೇನೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ನಾನು ಬೇರೆ ಬಸವರಾಜಣ್ಣ, ಶರಣ ತಣಿಕೆರವರು, ಶೈಲೇಂದ್ರ ಅವರು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಮೊಟ್ಟ ಮೊದಲಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ನೂತನ ವಧುವರರು ಏನು ಶುಭ ಗಳಿಗೆಯಲ್ಲಿ ಇವತ್ತು ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ತಮ್ಮೆಲ್ಲರೂ ಕೂಡ ಶುಭವಾಗಲಿ, ಜೀವನದುದ್ದಕ್ಕೂ ಸಹ ತಾವು ಒಳ್ಳೆ ಜೀವನವನ್ನು ನಡೆಸೋದ್ರ ಮುಖೇನ ಆದರ್ಶ ದಂಪತಿಗಳಾಗಿ ಬಾಳೆ ಬದುಕ್ರಿ ಅಂತ ಹೇಳಿ ಇವತ್ತೆಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಂಧುಗಳೇ, ತುಂಬಾ ಸಂತೋಷ. ಇವತ್ತು ಕಾರ್ಯಕ್ರಮ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಮಾನವಿನಲ್ಲಿ ನಡೀತಾ ಇದೆ. ನಾನು ನಮ್ಮ ಮುಖಂಡರು ಬಂದಾಗ ಆಶ್ಚರ್ಯ ಆಯಿತು. ಈ ಬಿಸಿಲಿನಲ್ಲೂ ಸಹ ಸಾವಿರ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ವಧುವರನ್ನ ಹಾರೈಸಬೇಕು ಅಂತೇಳಿ. ಜೊತೆಗೆ ನಮ್ಮ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಸಾಲುಗಟ್ಟಿ ಯುವಕರು, ಹಿರಿಯರು, ತಾಯಂದಿರನಿಗೆ ಸ್ವಾಗತವನ್ನು ಕೋರಿದ್ರು. ಹೂವನ್ನ ಎರಚಿ ನನಗೆ ಸ್ವಾಗತವನ್ನು ಕೋರಿದಾಗ ಪೂಜ್ಯ ತಂದೆಯವರು ಸನ್ಮಾನ ಯಡಿಯೂರಪ್ಪನವರೊಂದು ಮಾತು ನನಗೆ ನೆನಪಾಯಿತು. ತಂದೆ ಯಡಿಯೂರಪ್ಪನವರು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು. ಯಡಿಯೂರಪ್ಪನವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರಬಹುದು, ಉತ್ತರ ಕರ್ನಾಟಕದ ಜನರಿಗೆ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತಿಕೆಗೆ ಯಾವುದೂ ಕೂಡ ಕೊರತೆ ಇಲ್ಲ ಅನ್ನೋ ಮಾತನ್ನ ತಂದವರು ಹೇಳ್ತಾ ಇದ್ರು. ಆ ಮಾತು ಹೊತ್ತಿಗೆ ನನಗೆ ನೆನಪಾಗ್ತಾ ಇತ್ತು. ಎಲ್ಲರೂ ಕೂಡ ನಾನು ಸ್ವಾಗತನ ಕೋರ್ತಾ ಇದ್ದಾಗ ನಾನು ಮಾತನ್ನ ಹೇಳ್ತೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಪರವಾಗಿ, ನಾಡಿನ ರೈತರ ಪರವಾಗಿ ಸದಾ ಧ್ವನಿಯನ್ನ ಎತ್ತುವ ಮೂಲಕ ಯಡಿಯೂರಪ್ಪನವರ ರಾಜಕೀಯ ಹೋರಾಟಗಳು ಒಂದು ಕಡೆ, ಆದರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದದಿಂದ ಈ ನಾಡಿನಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಇವತ್ತು ನಾಡಿನ ಎಲ್ಲ ಸಮಾಜ, ಎಲ್ಲ ವರ್ಗದ ಮಠಮಾನ್ಯಗಳಿಗೆ ಹಣಕಾಸನ್ನ ಕೊಟ್ಟು ಇವತ್ತು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ಕಣ್ಣೀರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಯಾರು ಮಾಡಿದ್ರೆ ಧೀಮಂತ ನಾಯಕ, ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವ್ರ ಮಗನಾಗಿ ನಾವೊಂದು ಮಾತನ್ನ ಹೇಳ್ತಾನೆ. ನಮ್ಮ ಶಿವನಗೌಡ ನಾಯಕರು ಈ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಮಾತನ್ನ ಸಂದರ್ಭ ಹೇಳ್ತೇನೆ. ಶಿಕಾರಿಪುರ ತಾಲೂಕಿನ ಜನತೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ವಿಶ್ವಾಸವಿಟ್ಟು ಮೊದಲ ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಗೆಲ್ಸನ್ನು ಕಳಿಸಿದಾಗ ಇವತ್ತು ವಿಶೇಷವಾಗಿ ನಮ್ಮ ಶಿಕಾರಿಪುರ ತಾಲೂಕಿಗೆ ಸೀಮಿತ ಆಗದೇನೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡುವ ಮುಖೇನ ಇವತ್ತು ಶಿವನಗೌಡ ನಾಯಕ ಮಾತನ್ನು ಹೇಳ್ತೇನೆ. ನಮ್ಮ ದಡಸೂರು ಕೂಡ ಇಲ್ಲಿದ್ದಾರೆ. ದಡಸೂರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಯಡಿಯೂರಪ್ಪನವ್ರ ಮಗ ಆಗಿ ಇವತ್ತು ಮಾತನ್ನ ಹೇಳ್ತಾನೆ. ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ.
ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸರಿಸತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಪರಮಪೂಜ್ಯರ ಆಶೀರ್ವಾದದಿಂದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ಈ ಭಾಗದಲ್ಲಿ ಬಡತನ ಇದೆ, ನೀರಿನ ಹಾಹಾಕಾರ ಇದೆ, ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ರಾಯಚೂರು ಈ ಭಾಗದ ಯುವಕರಿಗೂ ಹೊರ ರಾಜ್ಯಕ್ಕೆ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಒಂದು ವಿಶ್ವಾಸನ ಕೊಡ್ತಾನೆ, ಒಂದು ಮಾತನ್ನ ಹೇಳ್ತಾನೆ. ಆ ಭಗವಂತನ ಕೃಪೆಯಿಂದ, ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದಾಗಲಿ, ಯುವಕರಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಕೂಡ ಮಸ್ಕಿ ಚುನಾವಣಾ ಸಂದರ್ಭವನ್ನು ನೋಡಿದ್ದೇನೆ, ನನ್ನ ಕಣ್ಮುಂದೆ ಹಾಗೆ ಚಿತ್ರಣ ಇದೆ. ಗ್ರಾಮೀಣ ಭಾಗಕ್ಕೆ ಹೋದಾಗ ಇನ್ನೂ ಕೂಡ ಕುಡಿಯ ನೀರಿನ ವ್ಯವಸ್ಥೆ, ಕುಡಿಯ ನೀರಿನ ಹಾಹಾಕಾರ ಇದೆ. ಇವತ್ತು ಕೂಡ ಒಳ್ಳೆ ಶುದ್ಧ ಕುಡಿಯ ನೀರು ಬೇಕು ಅಂತ ಹೇಳಿದ್ರು 3 ಕಿಲೋಮೀಟರ್ 4 ಕಿಲೋಮೀಟರ್ ತಾಯಂದ್ರು ಕೊಡಪ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಅದನ್ನು ಕೂಡ ರಾಯಚೂರು ಭಾಗದಲ್ಲಿ, ಜಿಲ್ಲೆ ಭಾಗದಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಭಗವಂತ ಶಕ್ತಿ ಕೊಟ್ಟರೆ ಈ ಭಾಗದಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾನಾಗ್ಲಿ, ಶಿವಗೌಡ ನಾಯಕ್ ಅವರಾಗ್ಲಿ, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಬೈರ್ತಿ ಬಸವರಾಜ್ ಅವರು, ಅದೇ ರೀತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ನಾನು ಇನ್ನೇನು ಹೆಚ್ಚಿನ ಮಾತಾಡಕ್ ಹೋದ್ರೆ ಸಾಕಷ್ಟು ಸಮಯ ಆಗಿದೆ. ತಾವೆಲ್ಲರೂ ಕೂಡ ಊಟ ಮಾಡಬೇಕು ಅಂತ ತಾವು ಕೂಡ ಹಸುವಿನಿಂದ ಕಾಯ್ತಾ ಇದ್ದೀರಿ. ಇವತ್ತು ಎಲ್ಲ ಹರಗರು ಚನ್ನಮೂರ್ತಿಗಳು, ನೀವೆಷ್ಟೋ ನವ ದಂಪತಿಗಳು ಎಂತ ಪುಣ್ಯಾತ್ಮವಂತರು ಅಂತ ಹೇಳಿದ್ರೆ, ಇವತ್ತು ಮದುವೆ ತಮ್ಮ ಶುಭ ಸಮಾರಂಭದಲ್ಲಿ ಎಲ್ಲ ಧರ್ಮದ, ಎಲ್ಲ ಸಮಾಜದ ಸ್ವಾಮೀಜಿಗಳು ಇವತ್ತು ಬಂದು ನೂತನ ವಧುವರರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಬಹುಶಃ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಅರ್ಥಪೂರ್ಣವಾಗಿ ಈ ಮದುವೆ ಸಮಾರಂಭ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ಸ್ವಾಮೀಜಿಗಳು ಇವತ್ತು ಬಂದು ನಿಮ್ಗೆ ಹರಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಸುಖಕರವಾಗಿರ್ತದೆ. ಇವತ್ತು ನಿಮ್ಮ ಜೀವನದಲ್ಲೂ ಕೂಡ ಸ್ವಾಭಿಮಾನದಿಂದ ಬಾಳಿ ಬದುಕತಕ್ಕಂಥ ಒಳ್ಳೆ ದಿನಗಳು ಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತೆಲ್ಲರೂ ಕೂಡ ಹಾರೈಸ್ತಾ ಈ ಭಾಗದಲ್ಲಿ ಇವತ್ತೆಲ್ಲ, ಯಾಕಂದ್ರೆ ವೇದಿಕೆ ರಾಜಕೀಯ ವೇದಿಕೆ ಅಲ್ಲ, ಆದರೂ ಕೂಡ ಎಲ್ಲ ನಮ್ಮ ನಾಯಕರು ಕೂಡ ಇದ್ದಾರೆ. ಶಿವನಗೌಡ ನಾಯಕರ ಜೊತೆ ನಮ್ಮ BV ನಾಯಕ್ ಅವರು ಎಲ್ಲ ನಮ್ಮ ಮುಖಂಡರು ಕೂಡ ಇದ್ದಾರೆ. ಮುಂದೆ ನಾವೆಲ್ಲರೂ ಸಹ ನಿಮಗೆ ಈ ಭಾಗಕ್ಕೊಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಪ್ರಾಮಾಣಿಕ ಮಾಡ್ತೇವೆ ಅಂತ ಹೇಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚನ್ನಮೂರ್ತಿಗಳಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ.